ಬಗ್ಗೆನೂ ನೀವು ಕನ್ವಿನ್ಸ್ ಮಾಡಬೇಕು. ಬರ್ತೀನಿ ಅದಕ್ಕೆ ಬರ್ತೀನಿ. ಈಗ ನಿಮ್ಮವ್ರು ಅದಕ್ಕೆ ಮೊದಲು ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಸ್ವಲ್ಪ ಈ ಕಡೆ ಲಕ್ಷ ಕೊಡಪ್ಪ. ಹಳಿ ಸ್ನೇಹಿತ ಅನ್ನೋದ್ರೆ ಒಂದು 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 ಇಟ್ಕೊಂದು ಲಕ್ಷ ಕೊಡು. ಅಷ್ಟು ಏನು ವಿರೋಧ ಪಕ್ಷ ನಾಯಕ ಆದಮೇಲೆ ಏನು ಎಲ್ಲನೂ ಬಿಡಬೇಕಾ? ಜಾನ್ ಕಿಡ್ರು ವಿಶ್ವಾಸ ಬೇರೆ, ನಂದು ನಿಂದು ವಿಶ್ವಾಸ ಅದಕ್ಕೆ ಬೇರೆ ಇರ್ಬೋದು. ಅದಕ್ಕೆ ಆ ವಿಶ್ವಾಸ ನಾನು ಹೇಳಿದ್ದೀನಿ. ಹೋಗುತ್ತೆ, ನೀನು ದಿಲ್ಲಿಗೆ ಹೋಗ್ತಿ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಕೆಲಸ ಮಾಡಿ ಕೊಡ್ತೀಯ ಅನ್ನೋ ಒಂದು ವಿಶ್ವಾಸಕನ ಹೊರಗಿದ್ದಂಥವ್ರು ಹೊರ ಕರ್ಸ್ಲಾಕ್ ಹೇಳಿದೆ ನಾನು. ನಿಮ್ಮ ದಾರಿ ನಡೆ ಎಲ್ಲ ನನಗೆ ಗೊತ್ತಿದೆ. ಇಷ್ಟೊತ್ತು ನೀವು ಹೇಳಿದ್ರಲ್ಲ ಏನು ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ. ಒಂದು ದಿನ ಆದರೂ ಮುಖ್ಯಮಂತ್ರಿಗಳು ಬನ್ರಪ್ಪ ಡೆಲ್ಲಿಗೆ ಹೋಗೋಣ, ಕೇಂದ್ರ ಸರ್ಕಾರದ ಏನಾದರೂ ಅನುದಾನದ ಬಗ್ಗೆ ಮಾತಾಡೋಣ, ಒಂದು ದಿನ ಕರೆದಿದ್ದಾರೆ ನನ್ನ ವಿರೋಧ ಪಕ್ಷದವ್ರನ್ನ. 1.5 ವರ್ಷ ಆಯಿತು, ಇನ್ನು ಅವರು ಜಗಳದಲ್ಲೇ ಇದ್ದಾರೆ. ಈ ಜಗಳ ತೀರೋವರೆಗೂ ಅದೇನು ಹೇಳ್ತಾರಲ್ಲ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹಂಗಾಗ್ಬಿಟ್ಟಿದೆ. ಮೊನ್ನೆ ಕರೆದಿದ್ರು, ಅದು ಹೋಯ್ತು. ಅದನ್ನ ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾವು ತಕ್ಷಣ ಒತ್ತಡ ಹಾಕ್ತೀವಿ. ಬಾಲಣ್ಣ, ನನ್ನ ನೀವೆಲ್ಲರೂ ಮಾತಾಡಬೇಡಿ, ಅವರು ಮಾತಾಡ್ತೀರಿ, ಎದ್ದು ನಿಂತು ಯಾಕೆ ಮಾತಾಡ್ತೀರಿ? ಬಾಲಕೃಷ್ಣ ಅವರೇ ಆಯ್ತಾ, ಮಾತಾಡ್ತಾರೆ. ನನ್ನ ಸೌದಿ ಆಗಲ್ಲ, ನಮ್ಮ ಸೌದಿ ಮಧ್ಯೆ ಬಂದ್ರೆ ಏನು ಉಪಯೋಗ ಆಗಲ್ಲ, ಅರ್ಥನೂ ಬರಲ್ಲ. ಅದಕ್ಕೆ ನಾನು ಸೌದಿಯವರು ಏನ್ ಹೇಳಿದಾರೋ ಅದನ್ನ ಕೇಳ್ಕಂತ ಇದ್ದೀನಿ. ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ, ಎರಡು ಕಡೆ ಹೇಳ್ತಾ ಇದ್ದಾರೆ ಸರ್ಕಾರ ಏನ್ ಮಾಡಬೇಕು, ಕೇಂದ್ರ ಸರ್ಕಾರ ಅಂತ ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂತ ಇದ್ದೀನಿ, ಕಿವಿ ಚಂದಾಗಿದೆ. ಇನ್ನು ಹಾಕೋಣ, ಧನ್ಯವಾದ. ಬಂದಿಲ್ಲ ಹಾಕೋಣದು ಅಲ್ಲ, ಸೌದಿ ಅಣ್ಣ, ಈಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಗಳಿದ್ದಂಥ ಸಂದರ್ಭದಲ್ಲಿ ಈಗ ರಫ್ತು ಮತ್ತು ಆಮದು ಬಗ್ಗೆ ಒಂದು ಒಪ್ಪಂದ ಆಯ್ತು, ಮುಂದುವರ್ಕೊಂಡು ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ, ಈ ನಮ್ಮ ಗೋವಿಂದ